ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿ 272 ಜನ ಸಾವನ್ನಪ್ಪಿದ್ದಾರೆ. ಈ ಘಟನಾ ಸ್ಥಳದಲ್ಲಿ ಈಗ ತೆರವು ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ. ಅವಶೇಷಗಳನ್ನು ಈಗ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ನಿರಂತರವಾಗಿ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಎನ್ಡಿಆರ್ಎಫ್ ತಂಡದಿಂದ ವಿಮಾನದ ಅವಶೇಷಗಳ ತೆರವು ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ. ಸತತ 2 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಈಗ ಮತ್ತಷ್ಟು ಚುರುಕಾಗಿದೆ. ಬಿಜೆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಅವಶೇಷಗಳು ಬಿದ್ದಿದ್ವು, ಅದನ್ನು ತೆರವುಗೊಳಿಸುವಂತಹ ಕೆಲಸ ಕಾರ್ಯಾಚರಣೆಯ ಸ್ಥಳದಿಂದ ನಿಮ್ಮ ಪಬ್ಲಿಕ್ ಟಿವಿ, ಕನ್ನಡದ ಏಕೈಕ ಚಾನಲ್ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನಾದರೂ ಮೃತದೇಹಗಳು ಸಿಗ್ತಾ ಇದ್ದಾವ, ಅಥವಾ ಈ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಲ್ಲಿ ಸಿಗ್ತಾ ಇರುವಂತಹ ವಸ್ತುಗಳೇನು, ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದಿಡುವಂತಹ ಕೆಲಸವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೇ ಜಾಗ ಮೇಘಾನಿ ನಗರ ಅಂತ ಕರೀತಾರೆ. ಜನನಿಬಿಡ ಪ್ರದೇಶದಲ್ಲಿಯೇ ಬಿಜೆ ಹಾಸ್ಪಿಟಲ್ನ ಹಾಸ್ಟೆಲ್ ಭಾಗಕ್ಕೆ ಬಂದು ವಿಮಾನ ಪತನವಾಗಿತ್ತು. ಈಗಾಗಲೇ 90% ಅವಶೇಷಗಳನ್ನು, ಪಳೆಯುಳಿಕೆಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಅದರ ಮುಂದುವರೆದ ಭಾಗ ಈಗ ಮತ್ತಷ್ಟು ಚುರುಕುಗೊಂಡಿದೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. NIA ಅಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, FSL ಟೀಮ್ ಇದೆ, DGCA ಇದೆ, NDRF ಟೀಮ್ ಇರುವಂತಹದ್ದು. ಹಂತ ಹಂತವಾಗಿ ಈ ತೆರವು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. 2 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಬಹುತೇಕ ಸಂಜೆ ಅಷ್ಟೊತ್ತಿಗೆ ಮುಗಿಯುವಂತಹ ಸಾಧ್ಯತೆ ಇದೆ. ಈ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನಾದರೂ ಮೃತದೇಹಗಳು ಅವಶೇಷಗಳಡಿಯಲ್ಲಿ ಸಿಲುಕ್ತಾ ಇದೆಯಾ ಅನ್ನುವಂತಹದ್ದನ್ನು ಮೊದಲು ಖಚಿತಪಡಿಸಿಕೊಂಡು ತದನಂತರ ವಿಮಾನದ ಬಿಡಿ ಭಾಗಗಳನ್ನು ಕಟ್ ಮಾಡಿ ಹೊರತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಯಾವ ರೀತಿ ಸಾಗ್ತಾ ಇದೆ ಕಾರ್ಯಾಚರಣೆ ಅನ್ನೋದರ ನೇರ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಿಬ್ಬಂದಿಗಳು ಕಳೆದ 2 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತಿಗೆ ಈ ದುರಂತ ಘಟಿಸಿ 3ನೇ ದಿನ. ಇವತ್ತಿಗೂ ಕೂಡ ತೆರವು ಕಾರ್ಯಾಚರಣೆ ಸಾಗ್ತಾನೇ ಇದೆ. ಅಲ್ಲಿ ಸಿಗುವಂತಹ ಎವಿಡೆನ್ಸ್ಗಳು, ಅಲ್ಲಿ ಸಿಗುವಂತಹ ಒಂದಿಷ್ಟು ಮಾಹಿತಿಗಳು ತನಿಖೆಗೂ ಕೂಡ ಪೂರಕವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ತುಂಬ ಸೂಕ್ಷ್ಮದ ರೀತಿಯಲ್ಲಿ, ತುಂಬ ನಾಜೂಕಾಗಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಐಫೋನ್ ಸಿಕ್ಕಿದೆ, ಮತ್ತೊಂದು ಕಡೆ ಪರ್ಸ್ ಸಿಕ್ಕಿದೆ, ಮಗದೊಂದು ಕಡೆ ಪ್ಯಾಸೆಂಜರ್ ಧರಿಸಿದಂತಹ ಒಡವೆಗಳು ಸಿಕ್ಕಿದ್ದಾವೆ, ಮಗದೊಂದು ಕಡೆ ಪ್ಯಾಸೆಂಜರ್ನ ಬ್ಯಾಗ್ನಲ್ಲಿದ್ದಂತಹ ಕೃಷ್ಣನ ಮೂರ್ತಿ ಸಿಕ್ಕಿದೆ. ಅದರ ನಡುವೆಯೂ ಕೂಡ ಈಗ ನಿರಂತರವಾಗಿ ಈ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ವಿಮಾನದ ಹಿಂದಿನ ಭಾಗ, ಇದನ್ನು ಟೆಲ್ ಅಂತ ಕರೆಯಲಾಗುತ್ತೆ, ಅದನ್ನು ಈಗ ಕತ್ತರಿಸಿ ಅದರ ಬಿಡಿ ಭಾಗಗಳನ್ನು ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದು ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂಥದ್ದು. ಈ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿ, ಇನ್ವೆಸ್ಟಿಗೇಷನ್ಗೆ ಪೂರಕವಾಗುವಂತಹ ರೀತಿಯಲ್ಲಿ ಏನಾದರೂ ಮಹತ್ವದ ಕುರುಹುಗಳು ಈ ಅವಶೇಷಗಳಡಿಯಲ್ಲಿ ಸಿಗುತ್ತಾ ಅನ್ನುವಂತಹ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಕಳೆದ 2 ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಈಗ ಅದು ಮುಂದುವರೆದಿದೆ. ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ, ಯಾವೆಲ್ಲ ವಸ್ತುಗಳು ಸಿಗ್ತಾ ಇದ್ದಾವೆ, ದೃಶ್ಯಗಳ ಸಮೇತ ವಿವರಿಸುವಂತಹ ಕೆಲಸ ಮಾಡಬಹುದಾ ಅಂತ? ಖಂಡಿತವಾಗ್ಲೂ ಫ್ರೇಮ್, ಈಗ ನಾನು ಘಟನೆ ನಡೆದಿರುವಂಥ ಸ್ಥಳದಲ್ಲೇ ಇದ್ದೀನಿ. ಈಗ ವಿಮಾನದ ಅವಶೇಷಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಕಳೆದ 2 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ಬೋದು. ವಿಮಾನದ ಅವಶೇಷ ಅಂದರೆ ಈಗ ಟೇಲ್, ವಿಮಾನದ ಹಿಂಭಾಗ ಮಾತ್ರ ಉಳ್ಕೊಂಡಿರುವಂಥದ್ದು. ಆ ಹಿಂಭಾಗದ ಏನು ಅವಶೇಷಗಳಿದ್ದಾವೆ ಅದನ್ನು ತೆರವು ಮಾಡುವಂಥ ಕೆಲಸಗಳಾಗಿದೆ. ನೋಡಿ, ಬಿಲ್ಡಿಂಗಿಗೆ ಹೇಗೆ ಅದು ಕಚ್ಕೊಂಡಿದೆ ಅನ್ನುವಂಥದ್ದು, ಕ್ರ್ಯಾಶ್ ಆದಮೇಲೆ ಅಲ್ಲೇ ಸಿಗಾಕೊಂಡಿದೆ. ಅದನ್ನು ಹೊರಗಡೆ ತೆಗಿಬೇಕಾಗಿರುವಂಥದ್ದು ಈಗ ಸಾಕಷ್ಟು ಚಾಲೆಂಜಿಂಗ್ ಟಾಸ್ಕ್ ಆಗಿರುವಂಥದ್ದು. ಹೀಗಾಗಿ NDRF ಸೇರಿದಂತೆ ಬೇರೆ ಬೇರೆ ಏನು ಸಂಸ್ಥೆಗಳಿದ್ದಾವೆ ಅವೆಲ್ಲವೂ ಕೂಡ ನಿರಂತರವಾದಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಕ್ರೇನನ್ನು ಕೂಡ ತರಿಸ್ಕೊಳ್ಳಲಾಗಿರುವಂಥದ್ದು. ಈ ಮೊದಲು ಇದನ್ನು ಕಟರ್ಗಳ ಮೂಲಕ ಕಟ್ ಮಾಡಿ ಹೊರಗಡೆ ತೆಗಿಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ ಅದನ್ನು ಕ್ರೇನ್ ಮೂಲಕ ಎತ್ತಿ ಕೆಳಗಡೆ ಇಳಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಾದ ಮೇಲೆ ಟ್ರಕ್ನಲ್ಲಿ ಅದನ್ನು ಬೇರೆ ಸ್ಥಳಕ್ಕೆ ಕೊಂಡೊಯ್ಯುವಂಥ ಸಾಧ್ಯತೆಗಳಿದೆ ಅಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈಗ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ ಬಂದಂಥ ಸಿಬ್ಬಂದಿಗಳು ಕ್ರೇನನ್ನು ತರಿಸ್ಕೊಂಡು ಅದ್ರ
ಅದರಿಂದ ಟೈಟ್ ಆಗಿ ಕಟ್ಟುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಮ್ಮೆ ಅದನ್ನ ಲಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಈಗ ಕಟ್ಟುವಂತ ಪ್ರಕ್ರಿಯೆಗಳು ಮತ್ತೆ ಆ ವಿಂಗ್ಸ್ ಏನಿದಾವೆ, ವಿಮಾನದ ಹಿಂಬದಿಯಲ್ಲಿರುವಂತ 2 ವಿಂಗ್ಸ್ ಏನಿದಾವೆ ಅವುಗಳು ಗೋಡೆಯ ಒಳಗಡೆ ಸಿಗಾಕೊಂಡಿರುವಂತದ್ದು. ಸೊ ಅದನ್ನ ತೆರವು ಮಾಡಬೇಕಾಗುತ್ತೆ. ಆವಾಗ ಮಾತ್ರ ವಿಮಾನ ಮೇಲೆ ಏಳಲಿಕ್ಕೆ ಅಥವಾ ಅದನ್ನ ಲಿಫ್ಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಆ ಪ್ರಕ್ರಿಯೆಗಳನ್ನ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಜನರೇಟರ್ಗಳನ್ನ ಬಳಸ್ಕೊಂಡು ಆ ಗೋಡೆಗಳ ನಡುವೆ ಏನು ಸಿಗಾಕೊಂಡಿದೆ ವಿಂಗ್ಸ್, ಅವುಗಳನ್ನ ತೆರವು ಮಾಡುವಂತ ಕೆಲಸಗಳನ್ನ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಒನ್ಸ್ ವಿಂಗ್ಸ್ ಫ್ರೀ ಆದ ಮೇಲೆ ವಿಮಾನವನ್ನ ಅಥವಾ ಅದರ ಟೇಲ್ ಭಾಗ ಏನಿದೆ ಅದನ್ನ ಲಿಫ್ಟ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಬಹುತೇಕ ಸಂಜೆವರೆಗೂ ಕೂಡ ಈ ಕಾರ್ಯಾಚರಣೆ ನಡೆಯುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದಕ್ಕೂ ಮುಂಚೆ ಈ ಒಂದು ವಿಮಾನದ ಒಳಗೆ ಮೃತದೇಹಗಳು ಇದಾವ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಲಾಗಿತ್ತು. ಮತ್ತೆ ತನಿಖೆಗೆ ಪೂರಕವಾದಂತ ಏನಾದರೂ ಅಂಶಗಳು ಸಿಗ್ತಾವ ಅನ್ನುವಂಥದ್ದನ್ನ ಕೂಡ ಚೆಕ್ ಮಾಡುವಂತ ಕೆಲಸ ಮಾಡಲಾಗಿತ್ತು. ಇದೆಲ್ಲವೂ ಆದ ಬಳಿಕ ಈಗ ಅದನ್ನ ಲಿಫ್ಟ್ ಮಾಡುವಂತ ಪ್ರಕ್ರಿಯೆಗಳಿಗೂ ಕೂಡ ಮುಂದಾಗಿರುವಂತದ್ದು. ಬಹುತೇಕ ಸಂಜೆ ವೇಳೆಗೆ ಈ ಒಂದು ಕಡೆಯ ಅವಶೇಷ ಏನಿದೆ, ಬಹುತೇಕ 90% ವಿಮಾನ ನಾಶ ಆಗೋಗಿದೆ. ಇನ್ನು 10% ವಿಮಾನ ಟೇಲ್ನ ಭಾಗ ಏನಿದೆ ಅದು ಮಾತ್ರ ಉಳ್ಕೊಂಡಿರುವಂಥದ್ದು. ಅದನ್ನು ತೆರವು ಮಾಡಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಬಹುತೇಕ ಮಾಡ್ತಾರೆ ಇವತ್ತು ಸಂಜೆ ಒಳಗಡೆ. ಇದು ಎಲ್ಲವನ್ನ ಗ್ರೌಂಡ್ ಕ್ಲಿಯರ್ ಮಾಡಿ ಕೊಡುವಂಥ ಕೆಲಸವನ್ನ ಏರ್ ಇಂಡಿಯಾ ಕೂಡ ಮಾಡ್ತಾ ಇರುವಂಥದ್ದು. ಒನ್ಸ್ ಇದೆಲ್ಲವೂ ಕ್ಲಿಯರ್ ಆದ ಬಳಿಕ ಕಟ್ಟಡದ ಅವಶೇಷಗಳನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ಶುರುವಾಗುತ್ತೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.